ಹಾಯ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಅಖಿಲ ಆರಾಧನಾ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ನಮ್ಮ ಮನೇಲಿ ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾಟಿ ಕೋಳಿ ತಗೊಳ್ಳೋಣ ಅಂತ ಅಂತ ಗಾಡಿ ತಗೊಂಡು ಬಂದೆ. ನಾಟಿ ಕೋಳಿ ರೆಡಿ ಮಾಡೋವರೆಗೂ ಕಾಯ್ಕೊಂಡು ಕೂತಿದ್ದೆ. ಫೈನಲಿ ಅಂತೂ ಇಂತೂ ನನ್ನ ಕಷ್ಟ ನೋಡೋಕ್ಕಾಗದೆ ನಾಟಿ ಕೋಳಿ ಕ್ಲೀನ್ ಮಾಡಿಕೊಟ್ರು. ನೆಕ್ಸ್ಟ್ ಆಮೇಲೆ ಗಾಡಿ ತಗೊಂಡು ಸೀದಾ ಹೊರಟಿದ್ದೆ ಮನೆಗೆ ಹೋಗಿದ್ದೆ. ನಾಟಿ ಕೋಳಿ ಸಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ, ಅರಶಿನ ಹಾಕಿ ನೀಟಾಗಿ ಸುಟ್ಟುಬಿಟ್ಟು ನಾಟಿ ಕೋಳಿನ ಇದನ್ನು ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನ ಇನ್ನೊಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 3 ಸರಿ ತೊಳಿಬೇಕು. ಚಿಕನ್ನ ತೊಳೆದ್ಬಿಟ್ಟು ಸೈಡಿಗೆ ಇಟ್ಟು ಚಿಕನ್ ಸಾರು ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಹಾಕೊಂಡೆ. ಅದಾದಮೇಲೆ ಒಂದು 10ರಿಂದ 15 ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಗೈಸ್, ಯಾಕಂದರೆ ನಂಗೆ ಸ್ಪೈಸಿ ನಮ್ಮ ಮನೇಲಿ ಜಾಸ್ತಿ ತಿಂತಾರೆ. ಮತ್ತು 2ರಿಂದ 3 ಟೊಮೊಟೊ ಹಣ್ಣು ಕುಯ್ದು ಹಾಕೊಂಡಿದ್ದೀನಿ. ಅದಾದಮೇಲೆ ಚಕ್ಕೆ, ಲವಂಗ ಮತ್ತು ಮೆಣಸು ಮತ್ತು ಸೋಂಪು ಎಲ್ಲ ಸೇರಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ ಗೈಸ್. ಅದಾದ್ಮೇಲಿಂದ 3 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡೆ ಗೈಸ್, ಯಾಕಂದರೆ ಮಿಕ್ಸಿಗೆ ಹಾಕ್ಬೇಕಾದ್ರೆ ಗ್ರೈಂಡ್ ಆಗಬೇಕಲ್ವ, ಹಾಗಾಗಿ ಚಿಕ್ಕದಾಗಿ ಹಚ್ಕೊಂಡೆ. ಅದಾದ್ಮೇಲಿಂದ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ಹಾಕ್ಕೊಂಡು ಇದನ್ನೇನು ಮಾಡ್ತೀನಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕೋದು ಬೇಡ. ಸೊ ಟೊಮೊಟೊ ಇರೋದ್ರಿಂದ ಆದಷ್ಟು ಅದೇ ಸ್ವಲ್ಪ ಪೇಸ್ಟ್ ಆಗುತ್ತೆ. ಸೊ ಅದಾದಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಫ್ರೈಗೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದಾದಮೇಲೆ ಈರುಳ್ಳಿನ ನೋಡಿ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಗೈಸ್. ಫ್ರೈ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೆ ನಾನು, ಯಾಕಂದರೆ ಪೇಸ್ಟ್ಗೆ ಸ್ವಲ್ಪ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ, 4ರಿಂದ 5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡೆ ಗೈಸ್ ಎಣ್ಣೆಯಲ್ಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಡೈರೆಕ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ, ಹಾಗಾಗಿ. ಸೊ ಹಸಿ ವಾಸನೆ ಹೋಗೋವರೆಗೂ ಅದು ಇರೋ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆ ಅಂಟೋವರೆಗೂ ಅದನ್ನು ತಿರುಗಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ ಗಾಯ್ಸ್. ಇವಾಗ ನಾನು ಏನು ಮಾಡ್ತೀನಿ, ಚಿಕನ್ನ ಮಿಕ್ಸ್ ಮಾಡ್ಕೊತೀನಿ. ಚಿಕನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚಿಕನ್ನಿಗೆ ಮಸಾಲೆ ಎಲ್ಲ ಅಂಟಬೇಕಲ್ವ ಗೈಸ್, ಅದಕ್ಕೋಸ್ಕರ ಸ್ವಲ್ಪ ಚಿಕನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಕುದಿಸ್ಕೊತೀನಿ ಗೈಸ್. 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಮನೇಲಿ ಮಾಡಿರೋ ಅಂಥ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ಅದನ್ನು 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೋತೀನಿ. ಮತ್ತು ಮನೇಲೇ ಮಾಡಿರೋ ಅಂಥ ಇದು ಬಂದ್ಬಿಟ್ಟು ಮೆಣಸಿನ್ಕಾಯಿ ಪೌಡರ್, ಇದು ಮುಗ್ಲು ಮೆಣಸಿನ್ಕಾಯಿ ಅಂತಾರೆ ನಮ್ಮೂರ ಕಡೆ. ಅದನ್ನು ನಮ್ಮಮ್ಮ ಊರಿಂದ ಹಾಕಿಸ್ಕೊಂಬಂದಿಟ್ಟಿದ್ರು, ಹಾಗಾಗಿ ತುಂಬ ಖಾರ ಇರುತ್ತೆ. 10ರಿಂದ 15 ಹಸಿಮೆಣ್ಸಿನ್ಕಾಯಿ ಹಾಕಿದೆ, ಪ್ಲಸ್ ಇದು ತುಂಬ ಖಾರ ಇರೋದ್ರಿಂದ ಬರೀ 1 ಸ್ಪೂನ್ ಮಾತ್ರ ಹಾಕ್ಕೊಂಡೆ ನಾನು ಮೆಣಸಿನ ಪೌಡರು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ನಾನು ಸ್ವಲ್ಪ ಸ್ಪೈಸಿನೇ ಮಾಡ್ತೀನಿ ಗೈಸ್. ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಸಾಲೆ ಎಲ್ಲ ಬೆರೀಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ಲೋ ಫ್ಲೇಮಲ್ಲಿ ಬೇಕಂದರೆ ಲೋ ಫ್ಲೇಮಲ್ಲಿ ಇಟ್ಕೊಬೋದು, ನಾನು ಹೈ ಫ್ಲೇಮಲ್ಲೇ ಸ್ವಲ್ಪ ಕುದಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು ನಿಂಬೆಹಣ್ಣು ರಸ ಹಿಂಡ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಕೋಳಿ ಅಲ್ವಾ, ಹಾಗಾಗಿ ನೋಡಿ ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಕಡೆನೂ ಇದಾಗಲಿ ಅಂತೇಳಿ ಇದು ಮಾಡಿ ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂತಂದರೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾನು 10 ವಿಜಿಲ್ ಹಾಕಿಸ್ತೀನಿ ಗೈಸ್, ಯಾಕಂದರೆ ನಮಗೆ ಚೆನ್ನಾಗಿ ಬೆಂದಿರಬೇಕು. ಮನೇಲಿ ನಮ್ಮ ತಾತ ಇದ್ದಾರೆ, ಅವ್ರಿಗೆ ವಯಸ್ಸು ಬಂದುಬಿಟ್ಟು ಹತ್ತತ್ರ 89. ಸೊ ಅವ್ರಿಗೆ ಚೆನ್ನಾಗಿ ಬೆಂದಿರಬೇಕು ಚಿಕನ್ನು. ಸೊ ಹಾಗಾಗಿ ಪ್ರಿಯಾರಿಟಿ ಬೇಸಿಸ್ ಆಗಿ ನನ್ನ ತಾತಂಗೆ ಚೆನ್ನಾಗಿ ಬೆಂದಿರೋ ಥರನೇ ಇದು ಮಾಡ್ತೀನಿ. ಸೊ ಚೆನ್ನಾಗಿ ಬೆಂದಿತ್ತು ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಮಾಡಿರೋ ಅಂಥ ನಾಟಿ ಕೋಳಿ ಸಾಂಬಾರನ್ನ ಬಂದು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮುದ್ದೆ ಮತ್ತು ನನಗೆ ಬೋನ್ ಪೀಸಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬರೀ ಬೋನ್ ಪೀಸಸ್ ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ 2 ಹೆಜ್ಜೆ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮೋರ್ ವಿಡಿಯೋಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.